ನಮಸ್ಕಾರ ಸ್ನೇಹಿತರೆ. ತಾಜ್ ಮಹಲ್ ಕೆಳಗೆ ಏನಿದೆ? 22 ಮುಚ್ಚಿದ ಕೊಠಡಿಗಳ ರಹಸ್ಯ ಏನು? ಸರ್ಕಾರ ಯಾಕೆ ತೆರೆಯಲಿಲ್ಲ? ಸ್ನೇಹಿತರೆ, ಯಾರು ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಇದರ ಹಿಂದೆ ಇರೋ ಸತ್ಯ ಏನು? ನೀವು ತಾಜ್ ಮಹಲ್ ನೋಡಿದ್ದೀರಿ, ಆದ್ರೆ ನೀವು ತಾಜ್ ಮಹಲ್ ಸುತ್ತಾಡಿದ್ದೀರಿ, ಆದ್ರೆ ತಾಜ್ ಮಹಲ್ ಕೆಳಗಡೆ ಏನಿದೆ ಅಂತ ಯಾರಾದ್ರೂ ಒಮ್ಮೆ ಯೋಚಿಸಿದ್ದೀರಾ? ತಾಜ್ ಮಹಲ್ ಕೆಳಗೆ ಏನಿದೆ? ಅಲ್ಲಿ 22 ಕೊಠಡಿಗಳು ಇವೆ, ಆದ್ರೆ ಯಾರಿಗೂ ಕೂಡ ಅದರಲ್ಲೂ ಸಾಮಾನ್ಯ ಜನರಿಗೆ ಪ್ರವೇಶ ಇಲ್ಲ. ಸರ್ಕಾರ ಇದನ್ನ ತೆಗೆಯೋದಿಲ್ವಾ? ಇತಿಹಾಸಕಾರರು ಗೊಂದಲದಲ್ಲಿದ್ದಾರೆ. ಹಾಗಿದ್ರೆ ಇಲ್ಲಿರೋ ಸತ್ಯ ಏನು? ಇದು ಸಮಾಧಿಯೇ ಅಥವಾ ದೇವಾಲಯವೇ? ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಶಾಲೆಯಲ್ಲಿ ಓದಿದ ಇತಿಹಾಸವೇ ತಪ್ಪು ಅನ್ನಿಸಬಹುದು. ಬನ್ನಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾಜ್ ಮಹಲ್ ನಮಗೆ ಗೊತ್ತಿರೋ ಕತೆ ಅಷ್ಟೇ. ನಮಗೆ ಹೇಳಿದ ಕತೆ ಏನು? ನಮಗೆ ಗೊತ್ತಿರೋ ಕತೆ ಏನು ಗೊತ್ತಾ? ಶಹಜಾನ್ ಮೊಘಲ್ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜ. ಅವನು ಜೀವನದ ಅತಿ ದೊಡ್ಡ ಪ್ರೀತಿ ಅಂದ್ರೆ ಅದೇ ನೋಡಿ, ಮಮ್ತಾಜ್ ಬೇಗಂ. 1631ರಲ್ಲಿ ಮಮ್ತಾಜ್ ಹೆರಿಗೆ ವೇಳೆ ಸಾವನ್ನಪ್ಪಿದಳು. ಆ ಕ್ಷಣ ಶಹಜಾನ್ ಸಂಪೂರ್ಣ ಕುಸಿದು ಬಿದ್ದ. ಅವಳ ಸ್ಮರಣಾರ್ಥ, ಅವಳ ನೆನಪಿಗಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರೇಮದ ಸಂಕೇತ ತಾಜ್ ಮಹಲ್ ನಿರ್ಮಾಣಕ್ಕೆ ಆದೇಶ ನೀಡಿದ. 1632ರಲ್ಲಿ ನಿರ್ಮಾಣ ಶುರುವಾಗಿದ್ದು, ಸುಮಾರು 20 ವರ್ಷಗಳ ಪರಿಶ್ರಮ, ಕಾರ್ಮಿಕರ ಕೆಲಸ ಎಲ್ಲವೂ ಸಂಪೂರ್ಣ ತಾಜ್ ಮಹಲ್ ನಿರ್ಮಾಣ ಆದ ಕತೆ. ಇದು ತಾಜ್ ಮಹಲ್ ಕತೆ ನೋಡಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಪ್ರೇಮದ ಅಮರ ಕಥೆಯ ಸಂಕೇತ, ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿದೆ. ನಮಗೆ ಗೊತ್ತಿರೋ ಕತೆ ಅಷ್ಟೇ ಸ್ನೇಹಿತರೆ, ಆದ್ರೆ ಈ ಕಥೆಯಲ್ಲಿ ತುಂಬಾ ಪ್ರಶ್ನೆಗಳಿವೆ, ತುಂಬಾ ಗೊಂದಲಗಳು ಕೂಡ ಇವೆ. ಯಾಕೆ ಸಮಾಧಿ ನದಿ ತೀರದಲ್ಲಿದೆ? ಯಾಕೆ ಕಟ್ಟಡಗಳ ಕೆಳಗೆ ಇಷ್ಟೊಂದು ಕೊಠಡಿಗಳಿವೆ? ಯಾಕೆ ಒಳಗೆ ಹೋಗಲು ಪ್ರವೇಶ ಇಲ್ಲ? 22 ಮುಚ್ಚಿದ ಕೊಠಡಿಗಳ ಸತ್ಯ ಏನು? ಇದನ್ನ ASI ಕೂಡ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ತಾಜ್ ಮಹಲ್ ನಲ್ಲಿ 22 ಮುಚ್ಚಿದ ಕೊಠಡಿಗಳು ಇವೆ. ಅವು ಭೂಗರ್ಭ ಭಾಗದಲ್ಲಿ ಇವೆ, ಅಂದ್ರೆ ತಾಜ್ ಮಹಲ್ ಕೆಳಗೆ ಇವೆ. ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಯಾಕೆ ಗೊತ್ತಾ? ಇನ್ನು ಶಾಕ್ ಆಗೋ ವಿಷಯ ಏನು ಗೊತ್ತಾ? ಈ ಕೊಠಡಿಗಳ ಬಾಗಿಲುಗಳಲ್ಲಿ ಹಿಂದೂ ದೇವಾಲಯಗಳಲ್ಲಿರುವ ಚಿಹ್ನೆಗಳು ಇದ್ದಾವೆ ಅನ್ನೋ ಆರೋಪ. ತೇಜೋ ಮಹಲಯ ಥಿಯರಿ. ಕೆಲವರು ಇತಿಹಾಸಕಾರರು ಹೇಳೋದು, ತಾಜ್ ಮಹಲ್ ಮೊದಲೇ ಇತ್ತು, ಅದನ್ನ ತೇಜೋ ಮಹಾಲಯ ಅಂತ ಹೆಸರು ಕೂಡ ಇತ್ತು. ಇದು ಶಿವ ದೇವಾಲಯ ಆಗಿತ್ತು. ಮೊಘಲ್ ಕಾಲದಲ್ಲಿ ಹೆಸರನ್ನ ಬದಲಾಯಿಸಿದರು, ಒಳಗೆ ರಚನೆಗಳನ್ನ ಮುಚ್ಚಿದರು. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ಸಂಸ್ಕೃತ ದಾಖಲೆಗಳು, ಹಳೆಯ ನಕ್ಷೆಗಳು, ವಾಸ್ತುಶಿಲ್ಪ ಶೈಲಿ. ಸರ್ಕಾರ ಯಾಕೆ ಇದನ್ನ ತೆರೆಯಲಿಲ್ಲ? ಇಲ್ಲಿ ಬರುವ ದೊಡ್ಡ ಪ್ರಶ್ನೆ. ಎಲ್ಲ ಸ್ಪಷ್ಟ ಮಾಡಬಹುದು ಅಂದ್ರೆ ಕೊಠಡಿಗಳನ್ನ ಯಾಕೆ ತೆಗೆಯಲಿಲ್ಲ? ಇದು ಸರ್ಕಾರದ ಕೈಯಲ್ಲಿದೆ. ಹಾಗಿದ್ರೆ ಇದು ಸರ್ಕಾರದ ಕೈಯಲ್ಲಿ ಆಗಲ್ವಾ? ಸರ್ಕಾರ ಹೇಳೋ ಕಾರಣ ಏನು? ಸುರಕ್ಷತೆ, ಕಟ್ಟಡ ಹಾನಿ, ಸಂರಕ್ಷಣೆ. ಆದ್ರೆ ವಿರೋಧಿಗಳು ಹೇಳೋದು ಸತ್ಯ ಹೊರಬರುತ್ತೆ ಅನ್ನೋ ಭಯ. ಇದು ಸರ್ಕಾರಕ್ಕೂ ಕೂಡ ಭಯ ಇದೆಯಾ? ಇತಿಹಾಸ ಬದಲಾಗುತ್ತೆ. ಧರ್ಮ ಸಂಬಂಧಿತ ವಿವಾದ. ಒಳಗೆ ಏನಿರಬಹುದು? ಅನುಮಾನಗಳು ಏನು? ಶಿವಲಿಂಗ, ಹಳೆಯ ವಿಗ್ರಹಗಳು, ಸಂಸ್ಕೃತ ಶಾಸನಗಳು, ಮೊಘಲ್ ಮುಂಚಿನ ದಾಖಲೆಗಳು. ಸ್ನೇಹಿತರೆ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಒಂದು ವೇಳೆ ಈ ಕೊಠಡಿಗಳು ತೆರೆಯಿದ್ರೆ ಭಾರತದ ಇತಿಹಾಸವೇ ಮರುಬರೆಯಬೇಕಾಗುತ್ತದೆ. ಆ ರೀತಿಯ ಸನ್ನಿವೇಶ ಕೂಡ ಬರುತ್ತೆ. ನಿಜ ಏನು? ಇಲ್ಲಿ ನಾವು ಒಂದು ವಿಷಯ ಒಪ್ಕೋಬೇಕು, ಅಧಿಕೃತ ಸತ್ಯ ಇನ್ನೂ ಹೊರಬಂದಿಲ್ಲ. ಪ್ರಶ್ನೆಗಳು ಮಾತ್ರ ಹೆಚ್ಚಾಗ್ತಿವೆ, ಮಾಹಿತಿ ಮಾತ್ರ ಮುಚ್ಚಲ್ಪಟ್ಟಿದೆ. ಸತ್ಯ ಯಾವಾಗ ಹೊರಬರುತ್ತೋ ಆ ದಿನ ಇತಿಹಾಸವೇ ನಡುಗುತ್ತೆ. ಸ್ನೇಹಿತರೆ, ಇತಿಹಾಸವನ್ನ ಮತ್ತೆ ಮರುಬರೆಯಬೇಕಾದಂತಹ ಪರಿಸ್ಥಿತಿ ಕೂಡ ನಮ್ಮ ಭಾರತಕ್ಕೆ ಎದುರಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು? ತಾಜ್ ಮಹಲ್ ಸಮಾಧಿಯೇ ಅಥವಾ ಮುಚ್ಚಿದ ಸತ್ಯವೇ? ಕಮೆಂಟ್ ನಲ್ಲಿ ಹೇಳಿ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವಂತದ್ದು ಯಾವುದೋ ಕಟ್ಟುಕತೆಯಲ್ಲ, ಇದು ರಿಯಲ್ ಹಾಗೂ ನಿಜವಾದ ಸ್ಟೋರಿ.
ಹಾಗಿದ್ರೆ ಸ್ನೇಹಿತರೆ, ಈ ವರದಿಯಲ್ಲಿ ಹೇಳಿರುವಂಥದ್ದು ಯಾವುದೋ ಕಟ್ಟುಕತೆಯಲ್ಲ, ಇದು ರಿಯಲ್ ಸ್ಟೋರಿ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವರದಿಯಿಂದ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇಂತಹ ಶಾಕ್ ಮಾಡುವ ಸತ್ಯಗಳಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ನಾನು ನಿಮ್ಮ ನಿಶಾಂತ್.